ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಂಸು, ಪ್ರಮಾದ ನಂದು, ಪ್ರಮಾದ, ಅಸಹಾಯಕತೆ, ಗುರುದ್ರೋಹ, ಮುಕ್ತ ಬಲಿ. ಕ್ಷಮಿಸು, ಕ್ಷಮಿಸು. ಇಲ್ಲ 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 ಇಲ್ಲ. ಮೆರೀತಾ ಇದ್ರಿ ಅಲ್ವಾ? ಈಗ ನಾನು ಇದನ್ನ ನಾಶ ಮಾಡಿದ್ರೆ ಏನ್ ಮಾಡ್ತೀರಾ? ಇಲ್ಲ ಇಲ್ಲ, ತಪ್ಪು ತಪ್ಪು. ಅವತ್ತೇನಂದ್ರಿ ನೀವು? ಶರತ್ ಮದ್ವೆ ಚಿತ್ರದಲ್ಲಿ ನಿನ್ನ ಮುಖದಲ್ಲಿ ಭಯ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಅಲ್ವಾ? ಇವತ್ತು ಅದೇ ಭಯ ನಿಮ್ಮ ಮುಖದಲ್ಲಿ ಕಾಣ್ತಿದೆ. ಪರಿಸ್ಥಿತಿ ನಿಮ್ಮ ಪರ ಇದ್ದಿದ್ದು ಇವತ್ತು ನನ್ನ ಅಂಗಳದಲ್ಲಿದೆ. ವಿಪರ್ಯಾಸ ಅಲ್ವಾ? ಕಾಲಚಕ್ರ ಅಸ್ಥಿರ. ಮಾತಾಡಬೇಡಿ. ಬಂಧನಕ್ಕೊಳಗಾಗಿದ್ರು ನಿಮ್ಮ ಪೊಗರು ಮಾತ್ರ ಕಡಿಮೆ ಆಗಿಲ್ಲ. ಕಾಲಚಕ್ರ ಸುತ್ತುತ್ತಾ ಪರಿಸ್ಥಿತಿ ಇವತ್ತು ನನ್ನ ಪರ ಇರೋದು ಮುಂದೆ ನನ್ನ ವಿರೋಧ ಆಗುತ್ತೆ ಅಂತ ಇದ್ದೀರಾ ಅಲ್ವಾ? ಸ್ವಯಂ ಬಂಧನಕ್ಕೊಳಗಾಗಿ ದಿನಗಣನೆ ಎಣಿಸ್ತಾ ಇದ್ರು ನಿಮ್ಮ ಅಹಂಕಾರ ಮಾತ್ರ ಕಡಿಮೆ ಆಗಿಲ್ಲ. ಈ ಗಳಿಗೆಗೋಸ್ಕರ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಶತ್ರುವಿನ ಮುಖದಲ್ಲಿ ಅಸಹಾಯಕತೆ, ದಯನೀಯ ಸ್ಥಿತಿಯನ್ನ ನೋಡುವಾಗ ಆನಂದಕ್ಕೆ ಹೆಸರೇ ಇಲ್ಲ. ಅಂಥ ಪರಮಾನಂದ ಆಗ್ತಿದೆ ನನಗೆ. ಒಂದಲ್ಲ ಎರಡಲ್ಲ, ಪ್ರತಿ ಸಲನೂ ನನ್ನ ದಾರಿಗೆ ಅಡ್ಡಾಗಿ ನಿಂತೋರು ನೀವು. ನನ್ನ ನಿಮ್ಮ ಶತ್ರುತ್ವ ಈ ಜನ್ಮದಲ್ಲ ಅನ್ನೋಷ್ಟು ನನ್ನ ಬಗ್ಗೆ ದ್ವೇಷ ಕಾರ್ತಾ ಇದ್ದೀರಾ. ಈಗ ಏನು ಮಾಡಕ್ಕಾಗದೇ ಇರೋ ಅಸಹಾಯಕತೆಯಲ್ಲಿ ಇದ್ದೀರಾ ನನ್ನ ಮುಂದೆ. ಎಷ್ಟೇ ಬಲಾಢ್ಯ ಶಕ್ತಿ ಇರಬಹುದು ನಿಮ್ಮ ಹತ್ರ, ಆದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ರದವ್ರನ್ನ ಕಳ್ಕೊಳ್ಳುವಾಗ ನಿಮ್ಮ ಆ ಶಕ್ತಿ ಯಾವ ಉಪಯೋಗಕ್ಕೂ ಬರಲಿಲ್ಲ. ಈಗ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೂ ಅದು ಯಾವ ಸಹಾಯನೂ ಮಾಡ್ತಾ ಇಲ್ಲ. ಪಾಪ, ನಿಮ್ಮ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಈಗ ಈ ಮಡಿಕೆ ನಿಮ್ಮ ಕಣ್ಮುಂದೆ ನಾಶ ಆಗ್ಬಾರ್ದು ಅಂತಿದ್ರೆ ಇಷ್ಟು ದಿನ ನನ್ನ ದಾರಿಗೆ ಅಡ್ಡ ಬಂದಿದ್ದಕ್ಕೆ ನೀವು ನನ್ನನ್ನ ಕ್ಷಮೆ ಕೇಳಬೇಕು. ಆಘಾತಕ್ಕೊಳಗಾಗೋ ಅವಶ್ಯಕತೆ ಇಲ್ಲ, ಕ್ಷಮೆ ಅಷ್ಟೇ. ಈ ಮಡಿಕೆಗೋಸ್ಕರ. ಕ್ಷಮಿಸು. ಕ್ಷಮೆ ಕೇಳಿ ಅಂದ್ರೆ ಹೀಗೆ ಕಾಟಾಚಾರಕ್ಕೆ ಕೇಳಿದ್ರೆ ಹೇಗೆ? ಇಷ್ಟು ದಿನ ನಿಮ್ಮಿಂದ ನನಗಾದ ತೊಂದರೆಗೆ ಸ್ವಲ್ಪನಾದ್ರೂ ಸೌಜನ್ಯ ಬೇಕಲ್ವಾ? ಈ ಮಾಳ್ವಿಕಾಗೆ ಆತ್ಮತೃಪ್ತಿ ಆಗೋ ಹಾಗೆ ಕಾಡಿ ಬೇಡಿ ಶಿರಬಾಗಿ ಕ್ಷಮೆ ಕೇಳಿ. ಅರ್ಥ ಆಯ್ತಾ? ಕ್ಷಮಿಸು. ಈಗ ಈಗ ತೃಪ್ತಿ ಆಯ್ತು. ನೀವು ಮೂರ್ಖ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ರಿ. ಏನು ಏನಂದ್ರೆ ನೀವು? ಅಪ್ಪನ ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ಅದು ನಾನೇನು ಹೇಳ್ತಿದ್ದೀನಿ ಅಂದರೆ, ನಿನ್ನಪ್ಪ ನೀನು ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನನಗೂ ಹಾಗೆ ಬಂದ್ಬಿಡ್ತು. ನಮ್ಮ ಅಕ್ಕನೂ ಹಾಗೇನೆ. ಅಮ್ಮ ಯಾರನ್ನಾದ್ರೂ ಹೇಗಾದ್ರೂ ಕರೆದ್ರೆ
ಅವಳು ಹಾಗೆ ಕರ್ತ್ಬಿಡೋಳು, ಚೆನ್ನಾಗಿ ಅಣಗ್ಸೋಳು. ಅವಳ ಜೊತೆ ಇದ್ದಿದ್ದು ಅಷ್ಟು ಸಮಯನೂ ಖುಷಿಯಾಗೇ ಇರೋದು. ನೀನು ನಿನ್ನ ಅಕ್ಕನ ತುಂಬಾ ಮಿಸ್ ಮಾಡ್ಕೋತೀಯ ಅಲ್ವಾ ದುರ್ಗಾ? ತುಂಬ. ಎಷ್ಟೋ ಸಲ ಅವಳ ಮಡಿಲಲ್ಲಿ ನನ್ನ ತಲೆ ಇಟ್ಟು ಮಲ್ಕೋಬೇಕು, ಅವಳು ನನ್ನ ತಲೆನ ಸವರ್ಬೇಕು. ಏನೂ ಆಗಲ್ಲ ದುರ್ಗಾ, ನೀನು ಚಿಂತೆ ಮಾಡಬೇಡ ಅಂತ ಅವಳು ನನ್ನ ಗಟ್ಟಿಯಾಗಿ ತಪ್ಕೋಬೇಕು. ಹೀಗೆಲ್ಲ ಅವಳು ನನ್ನ ಹತ್ರ ಮಾತಾಡಬೇಕು. ಈ ಥರ ಎಲ್ಲ ಎಷ್ಟು ಅನಿಸುತ್ತೆ ಗೊತ್ತಾ? ನಮ್ಮ ಅಕ್ಕ ನನ್ನ ಜೊತೆ ಇದ್ದಿದ್ದು ಕೆಲವೇ ವರ್ಷ, ಆದರೆ ಅವಳ ನೆನಪುಗಳು ನಂಗೆ ಒಂದು ಸ್ವಲ್ಪನೂ ಮಾಸಿಲ್ಲ ಗೊತ್ತಾ? ಅವಳು ಹಾಕೋತಾ ಇದ್ದಿದ್ದು ಬಟ್ಟೆ, ಅವಳು ತುಂಬ ಇಷ್ಟಪಟ್ಟಿದ್ದ ಕಾಲ್ಗೆಜ್ಜೆ, ನಾವು ಕಣ್ಣ ಮುಚ್ಚಾಲೆ ಆಡುವಾಗ ಅವಳು ಬಚ್ಚಿಕೊಳ್ತಿದ್ದ ಜಾಗ, ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಒಂದು ಚಾಕ್ಲೇಟ್ ಕೊಟ್ರೆ ಅದನ್ನು ಜೋಪಾನವಾಗಿ ಇಟ್ಕೊಂಡು ಮನೆಗೆ ಬರೋಳು, ನನ್ನ ಜೊತೆ ಹಂಚ್ಕೊಂಡು ತಿನ್ಬೇಕು ಅಂತ. ಆ ಪ್ರೀತಿ ಇದ್ರಲ್ಲಿ ಯಾವ್ದನ್ ಮರೀಲಿ ಹೇಳಿ? ಅವಾಗೆಲ್ಲ ಬೆಳಗ್ಗೆ ಎದ್ರೆ ನಾನು ಮೊದಲು ನೋಡ್ತಾ ಇದ್ದಿದ್ದು ನಮ್ಮ ಅಕ್ಕನ ಮುಖಾನ. ರಾತ್ರಿ ಮಲಗುವಾಗ ನಮ್ಮ ಅಕ್ಕ ನನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಂಗೆ ನಿದ್ದೆನೇ ಹತ್ತತಿರ್ಲಿಲ್ಲ. ಸಮಾಧಾನ ಮಾಡ್ಕೋ ದುರ್ಗಾ. ನಮ್ಮ ಅಕ್ಕ ಇಲ್ದೇ ಇರೋ ಜೀವನನ ನಾನು ಕಲ್ಪನೆನೂ ಮಾಡ್ಕೊಂಡಿರ್ಲಿಲ್ಲ. ಎಷ್ಟು ವರ್ಷ ಆಯ್ತೇನೋ ಅವಳ ಮುಖ ನೋಡಿ. ಅವಳದು ಹೇಗಿದ್ದಾಳೋ ಎಲ್ಲಿದ್ದಾಳೋ ಅಂತ ನಾನು ಕೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಅವಳಿಗಿರೋ ಒಳ್ಳೆ ಮನ್ಸಿಗೆ ಅವಳು ಸುತ್ತ ಇರೋರ್ಗೆ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಂಡಿರ್ತಾಳೆ. ಅವಳು ಅಷ್ಟೆ ತುಂಬಾ ಖುಷಿಯಾಗಿರ್ತಾಳೆ. ಏನ್ ಹೇಳಲಿ ದುರ್ಗಾ, ನನ್ನ ಇಷ್ಟೆಲ್ಲ ಹಚ್ಕೊಂಡಿರೋ ನಿನಗೆ ನಾನ್ ಬದುಕೇ ಇಲ್ಲ ಅಂತ ಗೊತ್ತಾದ್ರೆ ಹೇಗ್ ಸಹಿಸ್ಕೋತೀಯ? ನಿನ್ನ ಹತ್ರ ಈ ಸತ್ಯನ ಹೇಳೋದಕ್ಕೆ ಧೈರ್ಯ ನನ್ಗಂತೂ ಖಂಡಿತ ಇಲ್ಲ. ದುರ್ಗಾ, ಸಮಾಧಾನ ಮಾಡ್ಕೊ. ಬಹುಶಃ ನಿನ್ ಅಕ್ಕ ನಿನ್ ಜೊತೆ ಈಗ ಇರ್ತಿದ್ರೆ ಅವಳು ನನ್ ಥರನೇ ಇರ್ತಿದ್ಲೇನೋ ಅಲ್ವಾ? ಸೊ ಈಗ ನಾನ್ ನಿನ್ ಜೊತೆ ಇದ್ದೀನಲ್ವಾ, ನಿನಗೆ ಏನೇ ಹೇಳ್ಕೋಬೇಕು ಅಂತ ಇದ್ರೆ ಅದನ್ನ ನನ್ನ ಹತ್ರ ಹೇಳ್ಕೊ, ಸರಿನಾ? ಸಮಾಧಾನ ಮಾಡ್ಕೊ. ಮೊದಲು ನಾವೀಗ ಅಪ್ಪನ ಹುಡುಕ್ಬೇಕು, ಅಂದ್ರೆ ನಿನ್ನಪ್ಪನ ಹುಡುಕ್ಬೇಕು. ಸರಿ, ಅಪ್ಪ ಅಲ್ಲೇ ಮರದ ಹತ್ರ ಇರ್ಬೋದು, ನಾವು ಅಲ್ಲೇ ಹೋಗಿ ಹುಡ್ಕೋಣ. ಒಳ್ಳೆ ತಾಯಿ ಆಗೋದಕ್ಕೆ ತುಂಬಾ ಕಷ್ಟಪಡ್ತಿದ್ದಾಳೆ. ಅವಳಿಗೆ ಮಕ್ಳಿಗೆ ಬುದ್ಧಿ ಹೇಗ್ ಕಲ್ಸೋದು ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಒಳ್ಳೆ ತಾಯಿ ಅಲ್ಲ ಅಂತ ಪ್ರೂವ್ ಮಾಡೋದು ನನಗ್ ತುಂಬಾ ಈಸಿ. ಎಲ್ಲ ಅವನಿಂದಾನೆ